ಇಲ್ಲಿಯವರೆಗೂ ನಡೆಸಿರುವಂಥ ದೇವರು ಮುಂದೆಯೂ ನಡೆಸುವನು. ನೋಡ್ರಿ, ಪ್ರಲಾಪ ವಾಕ್ಯಗಳು 3ನೇ ಅಧ್ಯಾಯ 22-23 ನೋಡುವಾಗ ನಾವು ಉಳಿದಿರುವುದು ಯೆಹೋವನ ಕರುಣೆಯೇ, ಆತನ ಕೃಪಾವರಗಳು ನಿಂತು ಹೋಗವು, ದಿನದಿನವೂ ಹೊಸದಾಗಿ ಒದಗುತ್ತವೆ, ನಿನ್ನ ಸತ್ಯಸಂಧತೆಯು ದೊಡ್ಡದೆಂಬುದಾಗಿ ನಾವು ನೋಡ್ತಾ ಇದ್ದೇವೆ. ರಾಜ್, ಇಲ್ಲಿ ನಾವು ನೋಡುವಾಗ ಪ್ರಿಯರೇ, ನಾವು ಇಂದು 2026ನೇ ವರ್ಷಗಳ 6 ತಿಂಗಳು ಮುಗಿಸ್ಕೊಂಡು 7ನೇ ತಿಂಗಳಲ್ಲಿ ನಾವು ಪ್ರವೇಶ ಮಾಡಿದ್ದೇವೆ. ಇದು 6 ತಿಂಗಳು ಪೂರ್ಣಗೊಂಡಿದೆ. ಇದು ಕೇವಲ ನಮ್ಮ ಬಲ ಅಲ್ಲ, ನಮ್ಮ ಶಕ್ತಿ ಅಲ್ಲ, ನಮ್ಮ ಯಾವುದೂ ಅಲ್ಲ, ಆದರೆ ದೇವರ ಮಹಾಕೃಪೆಯಿಂದ 7ನೇ ತಿಂಗಳಲ್ಲಿ ಪ್ರವೇಶ ಮಾಡಿದೆ ಎಂಬುದಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇದು ಕೇವಲ ಹೊಸ ತಿಂಗಳ ಆರಂಭವಲ್ಲ, ಆದರೆ ಇದು ದೇವರ ಒಂದು ನಂಬಿಗಸ್ತಿಕೆಯ ಕಾರ್ಯಕ್ಕೆ ಅದು ಸಾಕ್ಷಿಯಾಗಿದೆ ಎಂಬುದಾಗಿ, ಜೀವಂತ ಸಾಕ್ಷಿ ಎಂಬುದಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಪ್ರಿಯರೇ, ನೋಡ್ರಿ, ನಾವು ಗಮನಿಸುವಾಗ ಕಳೆದ 6 ತಿಂಗಳುಗಳಲ್ಲಿ ಪ್ರತಿಯೊಬ್ಬರ ಜೀವನದಲ್ಲಿಯೂ ಕೂಡ ಅನೇಕ ವಿಷಯಗಳ ಮುಖಾಂತರ, ಬೇರೆ ಬೇರೆ ಸಂದರ್ಭಗಳಲ್ಲಿ, ಬೇರೆ ಬೇರೆ ಒಂದು ಅನುಭವಗಳ ಮುಖಾಂತರ ನಾವು ವಿಭಿನ್ನ ಅನುಭವಗಳಿಂದ ನಾವು ಹಾದು ಹೋಗಿದ್ದೇವೆ. ಕೆಲವರು ಅನಾರೋಗ್ಯವನ್ನು ಎದುರಿಸಿದ್ದಾರೆ, ಕೆಲವರು ಆರ್ಥಿಕ ಸಂಕಷ್ಟಗಳನ್ನು ಅನುಭವಿಸಿದ್ದಾರೆ, ಕೆಲವರು ಕುಟುಂಬದ ಸಮಸ್ಯೆಗಳಲ್ಲಿ ಹಾದು ಹೋಗಿರ್ಬೋದು, ಕಣ್ಣೀರಿನ ಸಮಸ್ಯೆಯಲ್ಲಿ ಹಾದು ಹೋಗಿರ್ಬೋದು, ಇನ್ನು ಕೆಲವರು ಆಶೀರ್ವಾದಗಳನ್ನು ಕಂಡಿರ್ಬೋದು. ಆದರೆ ಇದೆಲ್ಲದರ ಮಧ್ಯದಲ್ಲಿ ಒಂದು ವಿಷಯ ಸತ್ಯ, ನಾವು ಒಂದೇ ಮಾತು ಹೇಳಬಹುದು, ಅದೇನೆಂಬುದಾಗಿ ನೋಡುವಾಗ ಇದೆಲ್ಲದರ ಮಧ್ಯದಲ್ಲಿ ಸಹ ದೇವರು ನಮ್ಮನ್ನು ಎಂದೆಂದಿಗೂ ಕೈ ಬಿಟ್ಟಿಲ್ಲ. ಹಲ್ಲೆಲೂಯಾ. ನಾವು ಇಂದು ಜೀವಂತವಾಗಿರುವುದು ನಮ್ಮ ಬಲದಿಂದಲ್ಲ, ನಮ್ಮ ಜ್ಞಾನದಿಂದಲ್ಲ, ನಮ್ಮ ಸಾಮರ್ಥ್ಯದಿಂದಲ್ಲ, ಅದರ ದೇವರ ಅಪಾರ ಕೃಪೆಯಿಂದಲೇ ಮಾತ್ರ ಎಂಬುದಾಗಿ ನಾವು ಗ್ರಹಿಸಬೇಕು. ಮೊದಲನೇ ವಿಷಯದ ನೋಡುವಾಗ ಅದಕ್ಕಾಗಿ ನಾವು ಹಿಂತಿರುಗಿ ನೋಡಿ ದೇವರಿಗೆ ಕೃತಜ್ಞತೆ ಸಲ್ಲಿಸೋಣ. 7ನೇ ತಿಂಗಳ ದಿನಗಳಲ್ಲಿ ನಾವು ಇರುವಾಗ ನಾವು ಇಲ್ಲದವನನ್ನು ನೆನೆಸಿಕೊಂಡು ದುಃಖ ಪಡುವುದು ಹೆಚ್ಚು ಅನೇಕ ಸಂದರ್ಭಗಳು ನಮ್ಮ ಜೀವನದಲ್ಲಿ. ಆದರೆ ದೇವರು ಕೊಟ್ಟಿರುವ ಆಶೀರ್ವಾದಗಳನ್ನು ಎಣಿಸೋದು ಕಡಿಮೆಯಾಗಿದೆ. ಪ್ರಿಯರೇ, ಒಮ್ಮೆ ಹಿಂತಿರುಗಿ ನೋಡೋಣ. ಎಷ್ಟು ಅಪಾಯಗಳಿಂದ ದೇವರು ನಮ್ಮನ್ನು ತಪ್ಪಿಸಿಲ್ಲ, ಎಷ್ಟು ಪ್ರಮಾದಗಳಿಂದ ಆತನು ನಮ್ಮನ್ನು ಕಾಪಾಡಿಲ್ಲ. ಪ್ರಿಯರೇ, ಎಷ್ಟು ಬಾರಿ ನಮ್ಮ ಕಣ್ಣೀರಿಂದ ಆತನು ನಮ್ಮ ಕಣ್ಣೀರನ್ನು ಒರೆಸಿದ್ದಾನೆ. ಎಷ್ಟು ಸಾರಿ ನಾವು ಕುಸಿದಾಗ, ನಾವು ಕುಗ್ಗಿ ಹೋದಾಗ ನಮ್ಮನ್ನು ಬಲಪಡಿಸಿ ನಮ್ಮನ್ನು ಎತ್ತಲಿಲ್ವಾತ? ಗಮನಿಸಿಕೊಳ್ಳೋಣ. ಪ್ರತಿ ಹೆಜ್ಜೆಯಲ್ಲೂ ದೇವರ ಕೈ ನಮ್ಮೊಂದಿಗಿತ್ತು ಎಂಬ ಸತ್ಯವನ್ನು ನಾವು ಅರಿತುಕೊಳ್ಳೋಣ. ಪ್ರಿಯರೇ, ಆದ್ದರಿಂದ ಮೊದಲನೇದಾಗಿ ನಾವು ದೇವರಿಗೆ ಕೃತಜ್ಞತಾ ಉಳ್ಳವರಾಗಿ ಹೃದಯದಿಂದ ಆತನನ್ನು ಕೃತಜ್ಞತಾ ಪೂರ್ವಕವಾಗಿ ಆತನನ್ನು ಮಹಿಮೆಪಡಿಸೋಣ, ಕೃತಜ್ಞತಾ ಹೃದಯವನ್ನು ಹೊಂದಿಕೊಳ್ಳೋಣ. ಎರಡನೇದಾಗಿ ನೋಡುವಾಗ ನಮ್ಮ ಆತ್ಮಿಕ ಜೀವನವನ್ನು ನಾವು ಪರಿಶೀಲನೆ ಮಾಡಿಕೊಳ್ಳೋಣ. ಒಂದು ಸಾರಿ ಈ 6 ತಿಂಗಳು ನಾವು ದೇವರಿಗೆ ಇಷ್ಟ ಏನಂತಾರಲ್ಲ, ಇನ್ನಷ್ಟು ಹತ್ತಿರವಾಗಿ ಇಷ್ಟಪಟ್ಟುವಂಥ ಜೀವನವಾಗಿ ನಮ್ಮ ಜೀವನವಿತ್ತ, ಅಥವಾ ಯಾವ ರೀತಿಯಲ್ಲಿತ್ತು? ಒಂದು ಸಾರಿ ನಮ್ಮ ಜೀವನ ಪರೀಕ್ಷೆ ಮಾಡಿಕೊಳ್ಳೋಣ. ನಮ್ಮ ಪ್ರಾರ್ಥನೆ ಜೀವಿತ ಕಡಿಮೆಯಾಗಿದೆ ಎಂಬುದಾಗಿ ನಾವು ಪರಿಶೀಲನೆ ಮಾಡಿಕೊಳ್ಳೋಣ. ನಾವು ಪ್ರತಿನಿತ್ಯವೂ ವಾಕ್ಯವನ್ನು ಓದುವಂಥದ್ದು ಕಡಿಮೆಯಾಗಿದೆ ಎಂಬುದಾಗಿ ನಾವು ಪರಿಶೀಲನೆ ಮಾಡಿಕೊಳ್ಳೋಣ. ಮೊದಲನೆಯ ಪ್ರೀತಿ ದೇವರೊಟ್ಟಿಗೆ ನಮ್ಮಲ್ಲಿ ಇದೆಯೇ ಎಂಬುದಾಗಿ ನಾವು ಪರಿಶೀಲನೆ ಮಾಡಿಕೊಳ್ಳೋಣ. ದೇವರು ನಮಗೆ ಹೊಸ ತಿಂಗಳನ್ನು ಕೊಟ್ಟಿರುವುದು ಮತ್ತೊಂದು ಅವಕಾಶವನ್ನು ಕೊಟ್ಟಂತೆ ಎಂಬ ಸತ್ಯವನ್ನು ನಾವು ಅರ್ಥಕೊಳ್ಳೋಣ. ಪ್ರಿಯರೇ, ಈ 7ನೇ ತಿಂಗಳಲ್ಲಿ ನಾವು ಇವತ್ತು ನಿರ್ಧಾರ ತೆಗೆದುಕೊಳ್ಳೋಣ. ಪ್ರಭುವೇ, ಇನ್ನು ಮುಂದೆ ನಿಮ್ಮನ್ನು ಇನ್ನಷ್ಟು ಹುಡುಕುತ್ತೇನೆ, ಪ್ರತಿನಿತ್ಯವೂ ಸಹ ಪ್ರಾರ್ಥನೆ ಮಾಡ್ತೇನೆ, ಪ್ರತಿನಿತ್ಯವೂ ನಾನು ವಾಕ್ಯವನ್ನು ಓದ್ತೇನೆ, ಪ್ರತಿನಿತ್ಯವೂ ಆರಾಧನೆಯ ಸಮಯವನ್ನು ಕಳೀತೇನೆ, ನನ್ನ ಜೀವನ ನಿನಗೆ ಮಹಿಮೆ ತರುವಂಥ ರೀತಿಯಲ್ಲಿ ನಾನು ಜೀವನ ಮಾಡ್ತೇನೆ ಎಂಬುದಾಗಿ ನಾವು ಅರಿಕೆ ಮಾಡಿಕೊಳ್ಳೋಣ. 3ನೇದಾಗಿ ನೋಡುವಾಗ 7ನೇ ತಿಂಗಳು ಹೊಸ ನಿರೀಕ್ಷೆಯ ಆರಂಭ ಎಂಬುದಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸತ್ಯವೇದದಲ್ಲಿ ನೋಡ್ರಿ, 7 ಎಂಬ ಸಂಖ್ಯೆ ಸಂಪೂರ್ಣತೆಯನ್ನು ಸೂಚಿಸುವಂಥದ್ದಾಗಿದೆ. ಪ್ರಿಯರೇ, ದೇವರು ಆರಂಭಿಸಿದ ಒಳ್ಳೆಯ ಕಾರ್ಯವನ್ನು ಪರಿಪೂರ್ಣಗೊಳಿಸುವನಾಗಿದ್ದಾನೆ. ಆತನ ಕಾರ್ಯವನ್ನು ಆರಂಭ ಮಾಡಿ ಅರ್ಧದಲ್ಲೇ ಬಿಡುವಂಥ ದೇವರಲ್ಲ, ಆದರೆ ಆತನ ಪರಿಪೂರ್ಣಗೊಳಿಸುವಂಥ ದೇವರಾಗಿದ್ದಾನೆ. ಮೊದಲ 6 ತಿಂಗಳಲ್ಲಿ ಕಳೆದುಕೊಂಡ ಸಂತೋಷವನ್ನು ಆತನು ಮರಳಿ ಮತ್ತೆ ನಮಗೆ ಕೊಡಬಲ್ಲನು. ಮುಚ್ಚಿದ ಬಾಗಿಗಳನ್ನು ಮತ್ತೆ ತೆರೆಯಬಲ್ಲನು. ಮುರಿದ ಹೃದಯಗಳನ್ನು ಆತನು ಗುಣಪಡಿಸಬಲ್ಲನು. ಅಷ್ಟು ಮಾತ್ರಕ್ಕಲ್ಲ, ಬಲಹೀನರಿಗೆ ಹೊಸ ಬಲವನ್ನು ಆತನು ನೀಡಬಲ್ಲನು. ಈ ಸತ್ಯವನ್ನು ನಾವು ಗ್ರಹಿಸಿಕೊಳ್ಳೋಣ. ಆದ್ದರಿಂದ ಭಯದಿಂದಲ್ಲ, ನಂಬಿಕೆಯಿಂದ ಈ ಹೊಸ ತಿಂಗಳಲ್ಲಿ ನಾವು ಪ್ರವೇಶ ಮಾಡೋಣ. ಪ್ರಿಯರೇ, ನೋಡ್ರಿ, ಒಂದು ಶಕ್ತಿಯುತ ಸಮಾಪ್ತಿಯನ್ನು ನಾವು ಇವತ್ತು ಈ ತಿಂಗಳಲ್ಲಿ ನಾವು ನೋಡೋಣ. ಗಮನಿಸುವುದಾದರೆ ಪ್ರಿಯರೇ, ಕಳೆದ 6 ತಿಂಗಳನ್ನು ನಾವು ಬದಲಾಯಿಸಲಾರೆವು. ಮುಗಿದು ಹೋಗಿದ್ದ ಕ್ಷಣಗಳನ್ನು ನಾವು ತಿರುಗಿ ತರಲಾರೆವು. ಅದರಲ್ಲಿ ನಾವು ಯಾವ ಬದಲಾವಣೆ ಸಹ ನಾವು ಮಾಡಲಿಕ್ಕೆ ಸಾಧ್ಯವಿಲ್ಲ. ಆದರೆ ಉಳಿದ 6 ತಿಂಗಳು ಹೀಗಿರಬೇಕೆಂಬುದನ್ನು ಇನ್ನು ನಾವು ತೆಗೆದುಕೊಳ್ಳುವ ನಿರ್ಧಾರವೇ ಅದು ನಿರ್ಧರಿಸುವಂಥದ್ದಾಗಿದೆ. ಪ್ರಿಯರೇ, ದೇವರಿಂದ ನಮ್ಮನ್ನು ಕೇಳುತ್ತಾನೆ, ನಿಮ್ಮ ಹೃದಯವನ್ನು ಸಂಪೂರ್ಣವಾಗಿ ನನಗೆ ಒಪ್ಪಿಸುತ್ತೀಯೇ ಎಂಬುದಾಗಿ ನಾನು ತನಗೆ ಕೇಳ್ತಾ ಇದ್ದೇನೆ. 7ನೇ ತಿಂಗಳಲ್ಲಿ ದೇವರಿಗೆ ಹೊಸದಾಗಿ ಸಮರ್ಪಿಸೋಣ. ನಾವು ದೇವರಿಗೆ ಖಂಡಿತವಾಗಿ ಹತ್ತಿರವಾಗಿದ್ದರೆ ನಮ್ಮ ಕಣ್ಣೀರನ್ನು
ಆತನು ಏನಂತಾರಲ್ಲ, ಸಾಕ್ಷಿ, ನಮ್ಮ ಕಣ್ಣೀರು ಸಾಕ್ಷಿ ಆಗುತ್ತದೆ. ನಮ್ಮ ಹೋರಾಟಗಳು ನಿಜವಾಗಲೂ ವಿಜಯವಾಗುತ್ತವೆ. ನಮ್ಮ ಬಲಹೀನತೆ ಬಲವಾಗುತ್ತದೆ. ನಮ್ಮ ಕುಟುಂಬ ಆಶೀರ್ವಾದವಾಗುತ್ತದೆ. ಉಳಿದ 6 ತಿಂಗಳು, ಈ 2026ನೇ ವರ್ಷದಲ್ಲಿ ಉಳಿದ ದಿನಗಳು ದೇವರ ಮಹಿಮೆಯನ್ನು ಪ್ರಕಟಿಸುವಂಥ ದಿನಗಳಾಗಿರುತ್ತವೆ ಪ್ರಿಯರೇ. ಆದ್ದರಿಂದ ಎಲ್ಲರೂ ಸೇರಿ ಹೀಗೆ ಪ್ರಾರ್ಥನೆ ಮಾಡೋಣ. ಕರ್ತನೇ, ಇಲ್ಲಿಯವರೆಗೂ ನನ್ನನ್ನು ನಡೆಸಿದ ನೀನೇ, ಮುಂದೆಯೂ ನನ್ನನ್ನು ನಡೆಸು. ನನ್ನ ಜೀವನದಲ್ಲಿ ನಿನ್ನ ಚಿತ್ತವೇ ನೆರವೇರಲಿ. ಉಳಿದ ದಿನಗಳನ್ನು ನಿನ್ನ ಮಹಿಮೆಗಾಗಿ ಜೀವಿಸುವ ಕೃಪೆ ನನಗೆ ಅನುಗ್ರಹಿಸು. ಇಲ್ಲಿಯವರೆಗೂ ನಡೆಸಿದ ದೇವರು ಮುಂದೆಯೂ ನಮಗೆ ಚೆನ್ನಾಗಿ ನಡೆಸುವನು. ಆತನ ಕೃಪೆಯೇ ನಮಗೆ ಸಾಕು. ಆಮೇಲೆ ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ.